ಗದ್ದಲವನ್ನು ಮಾಡಬಾರ್ದು, ವೇದಿಕೆ ಮೇಲೆ ಯಾರು ನಿಂದಿರಬಾರದು. ಎಲ್ಲರೂ ನಮ್ಮವರೇ, ಅಷ್ಟು ಮಂದಿ ನೀವು. ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ದೇಸಿ ಕೇಂದ್ರ ವಿವಾಹಕ್ಕೆ ಶ್ರೀಗಳನ್ನ ಮಠದ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಶಟಸ್ಥಲ ಬ್ರಹ್ಮಸ್ವಾಮಿಗಳು ವಹಿಸಬೇಕು. ಆ ಪೂಜಾರಿಗೂ ಕೂಡ ನಾನು ವರ್ತಿಸುತ್ತೇನೆ. ಅದೇ ರೀತಿಯಾಗಿ ಸ್ವಾಗತಿಸುತ್ತೇನೆ. ರಾಜಾಪ್ತಾಪ್ನವರು ಬೆಟ್ಟದ ಬಸವೇಶ್ವರರ ಒಂದು ಧಾರ್ಮಿಕ ಸಮಾರಂಭವನ್ನ ಈ ಜೋರಾಗಿ ಚಪ್ಪಾಳೆ ತಾವೆಲ್ಲ ತಟ್ರಿ. ಶ್ರೀಮದ್ ಜಗದ್ಗುರು ಡಾಕ್ಟರ್ ವೀರಸ್ವಾಮಿ ಹೃದಯವಾಸ ಎಲ್ಲೆಡೆ ವಿಷಯ ವಾಸನೆಗಳ ಅಳಿಸಿದೆ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜನಿಗೆ ಬೆಂಗೋಬ್ದಾರ್ದವರು ವೇದಿಕೆ ಬರಬೇಕು. ಅಭಿನವ ರೇಣಕರು ಭೂಲೋಕದ ಭಗವಂತ ಜಗದ್ಗುರು ಮಹಾಸನ್ನದಿಯವರು ದಣಿವರಿಯಾದ ಜಗದ್ಗುರು ಮಹಾಸನ್ನದಿಯವರ ಮಹಾನ್ ಕೃಪೆ ಸಕಾಲಕ್ಕೂ ಸರ್ವರಿಗಾಗಲಿ. ಎಲ್ಲ ನಮ್ಮ ಶರಣರು ರಾಜೈತಾತ್ಮವರು ಇರ್ತಕ್ಕಂಥ ಕರೆಮ್ಮ ಜಿ ನಾಯಕ್ ಅವರಿಗೆ ಗೌರವ ರಕ್ಷೆ ಜೋರಾಗಿ ಚಪ್ಪಾಳೆ ತಾವೆಲ್ಲ ತಟ್ಟಬೇಕು. ಸನ್ಮಾನ್ಯರು, ಹಿರಿಯರು, ಸಹೋದರ ಸ್ವರೂಪರಾಗಿರೋ ಈ ಧರ್ಮ ಸಮಾರಂಭವನ್ನು ಕುರಿತು ತಮ್ಮೆರಡು ಮಾತುಗಳನ್ನ ಹೇಳಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳ. ಈಗ ಸನ್ಮಾನ್ಯ ಶಿವನೋಡ್ ನಾಯಕ್ ಅವರಿಗೆ ತಟ್ರಿ. ಧನ್ಯವಾದಗಳು. ಈಗ ಜಗದ್ಗುರು ಮಹಾಸನ್ನಿಧಿಯವರಿಗೆ ಸನ್ಮಾನ್ಯ ದೇವದುರ್ಗದ ಶಾಸಕರು ಸನ್ಮಾನ್ಯ ಕರಿಯಮ್ಮಕ್ಕವರು ಪೂಜ್ಯ ಜಗದ್ಗುರು. ಸಾಮೂಹಿಕ ಮದುವೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಎಲ್ಲ ಕಡೆ ಸಾಮೂಹಿಕ ಮದುವೆಗಳು ಆಗ್ತವ, ಆದರೆ ಇಲ್ಲಿ ಆಗದೆ ಸಾಮೂಹಿಕ ಮದುವೆಗೆ ಒಂದು ದೊಡ್ಡ ಅರ್ಥ ಅದ. ಯಾಕಂತಂದ್ರೆ ಇಲ್ಲಿ ಏನಾದರೂ ನೀವು ಇಲ್ಲಿ ಇಷ್ಟು ದೊಡ್ಡ ಶ್ರೀಗಳ ಒಂದು ಸಮ್ಮುಖದಲ್ಲಿ ನೀವೇನು ಸಾಮೂಹಿಕ ಮದುವೆ ಮಾಡ್ಕೊಂಡು ಇವತ್ತು ಸರಳವಾಗಿ ವಿವಾಹ ಮಾಡ್ಕೊಂಡು ನಿಮ್ಮ ಬಡತನದ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಂಡು ಇವತ್ತು ನವದಾಂಪತ್ಯಕ್ಕೆ ಕಾಲಿಟ್ಟು ಮುಂದಿನ ಈಗೇನು ನೀವು 1000 ವರ್ಷ ಸುಖವಾಗಿ ಒಂದು ನಿಮ್ಗೆ ಬೆಟ್ಟದ ಬಸವೇಶ್ವರ ಮತ್ತು ಶ್ರೀಗಳ ಆಶೀರ್ವಾದ ಆಗ್ಯದಂತ ನನ್ನ ಭಾವನೆ. ಹಂಗಾಗಿ ಇವತ್ತು ಬಡವರು ನಾವು ಲಗ್ನಗಳನ್ನು ಸರಳವಾಗಿ ಯಾಕೆ ಮಾಡ್ಕೋಬೇಕು ಅನ್ನೋಂಥದ್ದು ಚಿಂತನೆಯನ್ನು ಇವತ್ತು ಗುರುಗಳು ಮಾಡಿ ಇವತ್ತು ನಮ್ಮಲ್ಲೆಲ್ಲ ಬಡತನ ನಿರ್ಮೂಲನೆ ಆಗಬೇಕು, ಜಾತಿ ಭೇದ ಹೋಗಲಾಡಿಸ್ಬೇಕು, ಎಲ್ಲ ಸಮಾನತೆ ಬರಬೇಕು ಅನ್ನೋಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿರ ಯಶಸ್ವಿಯಾಗಿ ಇವತ್ತು ತಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿರಿ. ಈಗ ಇಲ್ಲಿ ಮದುವೆ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಅಲ್ಲಿ ಕೂಡ ನೀವು ಲಕ್ಷಗಟ್ಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲೇ ಅವರ ಆಶೀರ್ವಾದನೆ ನಿಮಗೆ ಶಾಶ್ವತ ಪರಿಹಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನನಗನ್ನಿಸ್ತದೆ ಒಂದು 50 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಕೂಡ ವೀರಶೈವ ಮಠಾಧೀಶರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳನ್ನು ಯಾವುದೇ ಸರ್ಕಾರಗಳು ಕೂಡ ಮಾಡಿಲ್ಲ. ಇವತ್ತು ಸಿದ್ಧಗಂಗಕ್ಕೆ ಹೋಗ್ರಿ, ಅಲ್ಲಿ ಲಕ್ಷಾನುಗಟ್ಟಲೆ ಜನ ಹುಡುಗರು, ಇಡೀ ರಾಜ್ಯದ SC ST ಮಕ್ಕಳಿಗೆಲ್ಲ ಅಲ್ಲಿ ಫ್ರೀ ಹಾಸ್ಟೆಲ್, ಫ್ರೀ ಊಟ, ಫ್ರೀ ಶಿಕ್ಷಣ, ಇದು ಸಾಮಾನ್ಯ ಕೊಡುಗೆ ಅಲ್ಲ. ಇವತ್ತು ಸರ್ಕಾರಗಳು ಒಂದು ವಸತಿ ನಿಲಯ ಕೊಟ್ಟು 50 ವಿದ್ಯಾರ್ಥಿಗಳಿಗೆ ಊಟ ಕೊಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವೆಲ್ಲ ನೋಡುತ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಇಷ್ಟು ಅದ್ಭುತವಾದ ಕೊಡುಗೆ ಇದೆ ಅಂತಂದ್ರೆ ವೀರಶೈವ ಮಠಾಧೀಶರ ಕೊಡುಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ. ಇವತ್ತು ಬಹಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಇಡೀ ಮಠಾಧೀಶರು ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅಂಥವರ ನೇತೃತ್ವವನ್ನು ನಮ್ಮ ರಾಜ್ಯದುದ್ದಕ್ಕೂ ಕೂಡ ಪಂಚಪೀಠದ ಎಲ್ಲ ಶ್ರೀಗಳು ಉದ್ದಗದಕ್ಕೂ ಹೋರಾಡುತ್ತಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕಿರಿಯ ಶ್ರೀಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬೇಕಿವೆಲ್ಲ ಸಾಮೂಹಿಕ ಲಗ್ನಗಳು ಮಾಡೋದರಿಂದ ಖರ್ಚು ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಆದರೂ ನಾವೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವುಗಳನ್ನು ಹೇಳ್ತೇವೆ. ಆದರೆ
ಅವ್ರು ಮತ್ತೆ ಮನೆಗೆ ಹೋಗಿ ಒಂದು ವಾರದ ನೀರಂತ ಮಾಡ್ಕೊಂಡು ಮತ್ತೆ ಒಂದು 23,000 ಖರ್ಚು ಮಾಡಿಬಿಡ್ತಾರೆ. ಏನು ತಾತನವ್ರು ಲಗ್ನ ಮಾಡಿರ್ತಾರೆ, ಇದು ರಂಭಾಪುರಿ ಶ್ರೀಗಳಂತವರು ನಿಮ್ಮ ಅಕ್ಷತೆಗೆ ಬಂದಾರಂತಂದ್ರೆ ನಿಮ್ಮ ಪುಣ್ಯ, ಅಂತಿಂತ ಪುಣ್ಯ ಅಲ್ಲ. ಅಪ್ಪ ನಾನು ಸಾಮೂಹಿಕ ಲಗ್ನದೊಳಗೆ ನಾನು ಲಗ್ನ ಆಗಿದ್ದೆ, ನನ್ನ ಲಗ್ನ ಸಾಮೂಹಿಕ ಲಗ್ನದೊಳಗಾಗಿದೆ. ಅವಾಗ ಇಲ್ಲಿ ಜಾಟಗಲ್ ತಾತನವ್ರು ಎಲ್ಲರೂ ಇದ್ದಾರೆ, ಇವರು ನಮ್ಮ ಗಬ್ಬೂರ್ ತಾತನವರು, ಇವರೆಲ್ಲರ ಸಮಕ್ಷಮದಾಗನೇ 118 ಸಾಮೂಹಿಕ ಲಗ್ನ ಮಾಡಿ ನಾನು ಸಾಮೂಹಿಕ ಲಗ್ನದೊಳಗೆ ಲಗ್ನ ಆಗಿದೆ. ಆದರೆ ನಿಮ್ಮಂಥವರು ಬಂದು ಆಶೀರ್ವಾದ ತಗೊಳ್ತಕ್ಕಂಥ ಪುಣ್ಯ ಅವತ್ತು ನಮಗೆ ಸಿಗಲಿಲ್ಲ. ಇವರು ದೊಡ್ಡ ಪುಣ್ಯ, ಇವರು ಅಂತಿಂತ ಪುಣ್ಯ ಅಲ್ಲ. ನೀವು ಲಗ್ನ ಮಾಡ್ಕೊಂಡು ರಂಭಾಪುರಿ ಶ್ರೀಗಳು ನೀವು ಬೆರಿಬೇಕಂತ ಹೋದ್ರೆ ಸಿಗೋದು ಕಷ್ಟ. ಅವ್ರು ನೋಡ್ರಿ ಇವತ್ತು ನಿಮ್ಮ ನುಡಿಕೊಂಡು ಬಂದ ಇಂಥ ಒಂದು ಅದೃಷ್ಟ ನಿಮ್ದಾದ. ಭಾಳ ಸಾಂಬಯ್ಯಪ್ಪನವರು, ಸಾಂಬಯ್ಯ ತಾತ ಮಠದ ಶ್ರೀಗಳವರು ಸಾಮೂಹಿಕ ವಿವಾಹ ಸಮಾರಂಭವನ್ನು ಸಂಘಟಿಸುವುದರ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮತ್ತು ಧರ್ಮ ಬದ್ಧತೆಯನ್ನು ಅವರು ಇಲ್ಲಿ ತೋರಿಸಿದ್ದನ್ನು ನೋಡಿ ರಂಭಾಪುರಿ ಜಗದ್ಗುಳಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಶಾಸಕರು, ಅನೇಕ ಗಣ್ಯರು, ಮಾಜಿ ಸಚಿವರು, ನಮ್ಮೆಲ್ಲ ಮಠಾಧೀಶರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಮಯ ಮೀರಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆಚ್ಚು ಹೇಳಿದರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಕೇವಲ ಒಂದು 50 ನಿಮಿಷದಲ್ಲಿ ಈ ಜವಾಬ್ದಾರಿಯ ಸ್ಥಾನದಿಂದ ಕೆಲವು ವಿಚಾರಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುವಂಥ ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ.